ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅಮ್ಮ, ಈ ಒಂದು ಪದದಲ್ಲೇ ಎಷ್ಟು ಪ್ರೀತಿ ಇದೆ ಗೊತ್ತಾ? ಆದರೆ ಕೆಲವೊಮ್ಮೆ ನಾವು ಅದನ್ನೇ ಅರ್ಥ ಮಾಡಿಕೊಳ್ಳೋದಿಲ್ಲ. ಇದು ರಾಹುಲ್ ಅನ್ನೋ ಒಬ್ಬ ಹುಡುಗನ ಕತೆ. ರಾಹುಲ್ ಒಂದು ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದ ಹುಡುಗ. ಅವನ ಅಪ್ಪ ಚಿಕ್ಕ ವಯಸ್ಸಿನಲ್ಲೇ ಸತ್ತಿದ್ರು. ಅವನ ಅಮ್ಮ ಲಕ್ಷ್ಮಿ ಒಬ್ಬಳೇ ಮಗನಿಗಾಗಿ ಜೀವನವನ್ನೇ ತ್ಯಾಗ ಮಾಡಿದ್ಲು. ಅವಳು ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಾ ರಾಹುಲ್ ಓದಿಗೆ ಹಣ ಸೇರಿಸುತ್ತಿದ್ದಳು. ನನ್ನ ಮಗ ದೊಡ್ಡವನಾಗಬೇಕು, ಅದೇ ಅವಳ ಕನಸು. ವರ್ಷಗಳು ಕಳೆಯುತ್ತಾ ಹೋದವು. ರಾಹುಲ್ ಓದಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ತೆಗೆದುಕೊಂಡ. ಆ ದಿನ ಲಕ್ಷ್ಮಿ ತುಂಬಾ ಸಂತೋಷ ಪಟ್ಟಳು. ನನ್ನ ಮಗ ಸಾಧಿಸಿದ್ದಾನೆ, ಅವನಿಗೆ ಕೆಲಸ ಸಿಕ್ಕಿದೆ ಅಂತ ಹೆಮ್ಮೆಯಿಂದ ಎಲ್ಲರಿಗೂ ಹೇಳಿದಳು. ಆದ್ರೆ ಅದೇ ದಿನದಿಂದ ರಾಹುಲ್ ಬದಲಾಗ್ತಾ ಹೋದ. ಅವನು ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗ್ತಾ ಹೊಸ ಫ್ರೆಂಡ್ಸ್, ಹೊಸ ಲೈಫ್ ಸ್ಟೈಲ್, ನಿಧಾನವಾಗಿ ಅಮ್ಮನಿಗೆ ಟೈಮ್ ಕೊಡೋದು ಕಡಿಮೆ ಆಯ್ತು. ಕಾಲ್ ಮಾಡೋದು ಕೂಡ ಕಡಿಮೆ ಆಯ್ತು. ಒಂದು ದಿನ ಲಕ್ಷ್ಮಿ ಫೋನ್ ಮಾಡಿದ್ದಳು. ಮಗ, ಹೇಗಿದ್ದೀಯಾ? ರಾಹುಲ್ ಬ್ಯುಸಿ ಇದ್ದಾನೆ. ಅಮ್ಮ, ಬ್ಯುಸಿ ಇದ್ದೀನಿ ಅಂತ ಹೇಳ್ದ. ಆಮೇಲೆ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಟ್ಟ. ಅವಳಿಗೆ ತುಂಬಾ ಬೇಜಾರಾಯಿತು. ಹೀಗೆ ದಿನಗಳು ಹೋಯಿತು. ಒಂದು ದಿನ ಲಕ್ಷ್ಮಿ ರಾಹುಲ್ ಹತ್ತಿರ ನಗರಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದಳು. ಅವಳು ರಾಹುಲ್ ಮನೆಗೆ ಬಂದ್ಲು. ಆದ್ರೆ ರಾಹುಲ್ ಮದುವೆ ಆಗಿದ್ದ. ರಾಹುಲ್ ಅವಳನ್ನು ನೋಡಿ ಸಂತೋಷ ಪಡ್ಲಿಲ್ಲ. ಅವನ ಹೆಂಡತಿ ಕೂಡ ಅವಳನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ. ಇಲ್ಲಿ ಇರೋದು ಕಷ್ಟ ಆಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಇಬ್ಬರು ಮಾತಾಡಿಕೊಳ್ತಿದ್ರು. ಇದನ್ನೆಲ್ಲ ಕೇಳಿಸಿಕೊಂಡ ಲಕ್ಷ್ಮಿ ಎಲ್ಲವನ್ನ ಅರ್ಥ ಮಾಡಿಕೊಂಡಳು. ಆ ರಾತ್ರಿ ಅವಳು ಮೌನವಾಗಿ ಅಳ್ತಾ ಕೂತಿದ್ಲು. ನಾನೇನಾದ್ರೂ ಇಲ್ಲಿಗೆ ಬಂದು ತಪ್ಪು ಮಾಡಿದ್ನಾ ಅಂತ ಯೋಚನೆ ಮಾಡ್ತಾ ಇದ್ಲು. ಮರುದಿನ ಬೆಳಗ್ಗೆ ಯಾರಿಗೂ ಹೇಳದೆ ಅವಳು ಊರಿಗೆ ಹಿಂತಿರುಗಿದಳು. ಕೆಲವು ದಿನಗಳ ನಂತರ ರಾಹುಲ್ಗೆ ಒಂದು ಫೋನ್ ಕಾಲ್ ಬಂದಿತ್ತು. ನಿಮ್ಮ ಅಮ್ಮಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಬನ್ನಿ ಎಂದು. ಆ ಕ್ಷಣ ಅವನ ಹೃದಯ ನಡುಗಿತ್ತು. ಅವನು ತಕ್ಷಣ ಊರಿಗೆ ಹೋದ. ಹಾಸ್ಪಿಟಲ್ ಬೆಡ್ ಮೇಲೆ ಅವನ ಅಮ್ಮ ಮಲಗಿದ್ದಳು. ಅವನನ್ನು ನೋಡಿದ ಕ್ಷಣ ಅವಳ ಕಣ್ಣು ತುಂಬಿ ಬಂದಿತ್ತು. ಮಗ, ಬಂದಿದ್ದೀಯಾ ಅಂತ ಸಣ್ಣ ಧ್ವನಿಯಲ್ಲಿ ಹೇಳಿದಳು. ರಾಹುಲ್ ಕಣ್ಣೀರು ತಡೆದುಕೊಳ್ಳಲು ಆಗಲಿಲ್ಲ. ಅಮ್ಮ, ಕ್ಷಮಿಸು ನನ್ನನ್ನು, ನಾನು ತಪ್ಪು ಮಾಡಿದೆ ಅಂತ ಹೇಳಿದ. ಇದನ್ನು ಕೇಳಿ ಅವಳು ನಗುತ್ತಿದ್ದಳು. ಇಷ್ಟೆಲ್ಲ ಆದರೂ ಅವಳು ಹೇಳಿದ್ದು ಒಂದೇ ಮಾತು, ಮಗ, ನೀನು ಸಂತೋಷವಾಗಿದ್ದರೆ ಸಾಕು. ಇದೇ ಅಲ್ವಾ ತಾಯಿ ಪ್ರೀತಿ ಅಂದ್ರೆ. ಆ ಮಾತು ಕೇಳಿದ ಕ್ಷಣ ರಾಹುಲ್ ಒಳಗೆ ಕುಸಿದು ಬಿದ್ದ. ಕೆಲವು ಕ್ಷಣಗಳ ನಂತರ ಅವಳ ಕೈ ಸಡಿಲಾಯಿತು. ಅಮ್ಮ ಅಂತ ಜೋರಾಗಿ ಕಿರುಚಿದ. ಆದ್ರೆ ಲಕ್ಷ್ಮಿ ತನ್ನ ಉಸಿರು ನಿಲ್ಲಿಸಿದ್ದಳು. ಆ ದಿನ ರಾಹುಲ್ ಎಲ್ಲವನ್ನೂ ಕಳೆದುಕೊಂಡ. ಹಣ, ಕೆಲಸ, ಸಕ್ಸಸ್ ಯಾವುದಕ್ಕೂ ಅರ್ಥ ಇರಲಿಲ್ಲ. ಅವನಿಗೆ ಆಗ ಅರ್ಥ ಆಯ್ತು, ಅಮ್ಮ ಇದ್ದಾಗ ಅವಳನ್ನು ಕಾಳಜಿ ವಹಿಸೋದು ಮುಖ್ಯ. ಇವತ್ತು ಕೂಡ ನಿಮ್ಮ ಅಮ್ಮ ನಿಮ್ಮ ಜೊತೆಯಲ್ಲಿದ್ದಾಳೆ ಅಂದ್ರೆ ಅವಳಿಗೆ ಬೇಕಾದದ್ದು ನಿಮ್ಮ ಪ್ರೀತಿ ಮಾತ್ರ, ನಿಮ್ಮ ಹಣ ಅಂತಸ್ತು ಅಲ್ಲ.
ಪ್ರಪಂಚದಲ್ಲಿ ಏನನ್ನು ಕಳೆದುಕೊಂಡರೂ ಮತ್ತೆ ಗಳಿಸಬಹುದು, ಆದರೆ ಅಮ್ಮನ ಪ್ರೀತಿ ಮತ್ತೆ ಸಿಗಲ್ಲ. ನಾವು ಜೀವನದಲ್ಲಿ ಬ್ಯುಸಿ ಆಗಿದ್ದಾಗ ನಮ್ಮ ಅಮ್ಮನನ್ನ ಮರೆತು ಬಿಡ್ತೇವೆ. ಈ ವಿಡಿಯೋ ನೋಡಿ ನೀವು ನಿಮ್ಮ ಅಮ್ಮನ ಜೊತೆ ಸಮಯ ಕಳೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.